ಹೃದಯಘಾತಕ್ಕೆ ಬಿಎಂಟಿಸಿ ಬಸ್ ಡ್ರೈವರ್ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಚಾಲಕ ನಾರಾಯಣ ಹೃದಯಘಾತಕ್ಕೆ ಬಲಿಯಾಗಿರುವಂಥ ವ್ಯಕ್ತಿ 52 ವರ್ಷ. ಇವರಿಗೆ ದೇವನಹಳ್ಳಿ ಡಿಪೋದಲ್ಲಿ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯ ಸಂಬಂಧ ಚಿಕಿತ್ಸೆಯನ್ನು ಪಡಿತಾ ಇದ್ರು ಇವರು. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹ ರವಾನೆ ಮಾಡಲಾಗಿದೆ. ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಹೃದಯಘಾತ ಕಾಣಿಸಿಕೊಂಡಿರುತ್ತೆ. 298 MY/1 ದೇವನಹಳ್ಳಿ ಟು ಯಶವಂತಪುರ ಆ ಕಡೆ ಸಂಚಾರ ಮಾಡುವಂಥ ಬಸ್ ಚಾಲಕ ಈತ ನಾರಾಯಣ್ ಅಂತೇಳಿ ದೇವನಹಳ್ಳಿ ಶಿರಡಿ ಆಸ್ಪತ್ರೆಗೆ ಈಗ ದಾಖಲು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂಥ BMTC ಬಸ್ ಡಿಪೋದಲ್ಲಿ ಈ ಒಂದು ಘಟನೆ ಆಗಿದೆ. ಕೆಲಸವನ್ನು ಮಾಡ್ತಾಯಿದ್ರು. ಆವಾಗ ಏನೋ ಹೃದಯ ಕಾಯಿಲೆ ಸಮಸ್ಯೆ ಇತ್ತಂತೆ. ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವಂಥ ಚಾಲಕ. ಈಗ ಪ್ರಮುಖವಾಗಿ ಚಾಲಕರ ಸಂಖ್ಯೆ ಜಾಸ್ತಿ ಇದೆ ಹೃದಯಘಾತಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲದೆ ಇರೋದು, ವಿಶ್ರಾಂತಿ ಕೊಡದೇ ಇರೋದು, ವಿಶ್ರಾಂತಿಯ ಕೊಠಡಿ ನಿರ್ಮಾಣ ಇಲ್ಲ ಅವರಿಗೆ, ಎನಿ ಟೈಮು ದುಡಿಯುವಂಥ ಕೆಲಸ, ಬರೀ ಚಾಲನೆ ಮಾಡುವಂಥದ್ದು. ಇದೆಲ್ಲದಕ್ಕೂ ಕೂಡ ಕಾರಣಕ್ಕೆ ಚಾಲಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೃದಯಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಇಲ್ಲೂ ಕೂಡ ಹಾಗೆ ಆಗಿದೆ ಅಂತ ಅನಿಸುತ್ತೆ. ಸೊ ಈಗ 52 ವರ್ಷದ ನಾರಾಯಣ ಅಂತೇಳಿ ಹೃದಯಘಾತಕ್ಕೆ ಬಲಿಯಾಗಿದ್ದಾರೆ.